ನಾನಿವತ್ತು ಮಟನ್ ಚಿಕನ್ ಇಲ್ಲದೇ ರೆಸ್ಟೋರೆಂಟ್ ಶೈಲಿಯಲ್ಲಿ ಬಿರಿಯಾನಿ ರೈಸ್ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳೋಣ. ಮೊದಲಿಗೆ ಬಾಸುಮತಿ ರೈಸನ್ನು 2 ಕಪ್ ತಗೊಂಡಿದ್ದೀನಿ. ಅದು ವಾಶ್ ಮಾಡಿ ಅರ್ಧ ಗಂಟೆ ಮೊದಲೇ ನೆನೆಸಿಟ್ಕೊಂಡಿದ್ದೀನಿ. ಚಕ್ಕೆ, ಲವಂಗ, ಜಾಪತ್ರೆ, ಸೋಂಪು, ಏಲಕ್ಕಿ, ಮೆಣಸು, ಮರಾಠಿ ಮೊಗ್ಗು, ಅನಾನಸ್ ಫ್ಲವರ್, ಬಿರಿಯಾನಿ ಎಲೆ. ಈ ಪ್ಲೇಟ್ನಲ್ಲಿರೋ ಮಸಾಲೆಗಳನ್ನೆಲ್ಲ ಒಟ್ಟಿಗೆ ಒಗ್ಗರಣೆಗೆ ಹಾಕ್ಕೊಳ್ತೀನಿ. ಈರುಳ್ಳಿ, ಎಣ್ಣೆ, ಹಾಲು, ಮಟನ್ ಮಸಾಲ, ಬಿರಿಯಾನಿ ಪೌಡರ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಗೋಡಂಬಿ, ಉಪ್ಪು, ತುಪ್ಪ. ಈಗ ಕುಕ್ಕರಿಗೆ ಎಣ್ಣೆ ಹಾಕ್ತಾ ಇದ್ದೀನಿ. ಇದಕ್ಕೆ ಕಟ್ ಮಾಡಿರೋ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಈರುಳ್ಳಿ ರೋಸ್ಟ್ ಆದಷ್ಟು ಬಿರಿಯಾನಿ ಟೇಸ್ಟ್ ಆಗುತ್ತೆ. ಕೈ ಬಿಡದೆ ತಿರುಗಿಸ್ತಾ ಇರಬೇಕು. ಈಗ ಇದು ರೋಸ್ಟ್ ಆಗಿದೆ. ಇದನ್ನು ಸ್ವಲ್ಪ ಒಂದು ಬೌಲ್ಗೆ ಎತ್ತಿಟ್ಕೊಳ್ತೀನಿ. ಕೊನೆಗೆ ರೈಸ್ಗೆ ಸೇರಿಸ್ಕೊಳ್ತಿದ್ದೀನಿ. ಈಗ ಪ್ಲೇಟಲ್ಲಿ ಇಟ್ಕೊಂಡಂತಹ ಮಸಾಲೆಗಳನ್ನೆಲ್ಲ ಒಟ್ಟಿಗೆ ಒಗ್ಗರಣೆಗೆ ಹಾಕ್ಕೊಳ್ತೀನಿ. ಹೀಟು ಸಿಮ್ಮಲ್ಲಿ ಇಟ್ಕೋಬೇಕಾಗುತ್ತೆ. ಇದನ್ನೀಗ ಚೆನ್ನಾಗಿ ತಿರುಗಿಸ್ಕೊಳ್ಬೇಕು. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಳ್ತೀನಿ. ಇದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಇದಕ್ಕೀಗ ಬಿರಿಯಾನಿ ಪೌಡರ್ ಮತ್ತು ಮಟನ್ ಮಸಾಲೆನೂ ಸೇರಿಸ್ಕೊಳ್ತೀನಿ. ನಾನಿಲ್ಲಿ 3 ಕಪ್ ನೀರು ತಗೊಂಡಿದ್ದೀನಿ. 3 ಕಪ್ ನೀರನ್ನು ಸೇರಿಸ್ಕೊಳ್ತೀನಿ. ಹಾಗೆ 1/4 ಕಪ್ ಹಾಲು ಸೇರಿಸ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಬೇಕು. ಕುದಿಯಲು ಬಿಡಬೇಕು ಇದನ್ನು. ಈಗ ಕುದೀತಾ ಇದೆ. ಮೊದಲೇ ನೆನೆಸಿಟ್ಟಿದ್ದ ಅಕ್ಕಿದು ನೀರನ್ನ ತೆಗೆದುಬಿಟ್ಟು ಅಕ್ಕಿ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಚೆನ್ನಾಗಿ ತಿರುಗಿಸ್ಕೊಳ್ಬೇಕು. ಅಕ್ಕಿ ತಳದಲ್ಲಿ ಹಿಡ್ಕೊಂಡು ಬಿಟ್ಟಿರುತ್ತೆ, ಅದು ಸೀದು ಹೋಗಿಬಿಡುತ್ತೆ ಕೊನೆಯಲ್ಲಿ. ಅದಕ್ಕೆ ಚೆನ್ನಾಗಿ ತಿರುಗಿಸ್ಬಿಟ್ಟು ಕ್ಯಾಪ್ ಕ್ಲೋಸ್ ಮಾಡಬೇಕು. ಇದನ್ನು 2 ವಿಷಲ್ ಬರ್ಸ್ಕೋಬೇಕು. ಇದು 2 ವಿಷಲ್ ಬಂದು ಕುಕ್ಕರ್ ತಣ್ಣಗಾಗೋ ಅಷ್ಟೊತ್ತಿಗೆ ತುಪ್ಪದಲ್ಲಿ ಗೋಡಂಬಿನ ಫ್ರೈ ಮಾಡ್ಕೊಳ್ತೀನಿ. ಗೋಡಂಬಿ ಬ್ರೌನ್ ಕಲರ್ ಬರಬೇಕು. ಈಗ ಕುಕ್ಕರ್ ತಣ್ಣಗಾಗಿದೆ ನೋಡಿ. ಬಾಸುಮತಿ ರೈಸ್ದು ಸ್ಮೆಲ್ಲು ಅಷ್ಟೇ ತುಂಬ ಚೆನ್ನಾಗಿರುತ್ತೆ, ನೋಡೋದಕ್ಕೂ ಚೆನ್ನಾಗಿರುತ್ತೆ ರೈಸು. ಇದನ್ನು ತಿರುಗಿಸ್ಬಾರ್ದು, ಹಾಗೇ ಅಗಲವಾಗಿರೋ ಪಾತ್ರೆಯಲ್ಲಿ ಸುರ್ಕೊಳ್ಬೇಕು. ಈಗ ಇದಕ್ಕೆ ತುಪ್ಪದಲ್ಲಿ ಫ್ರೈ ಮಾಡಿರೋಂಥ ಗೋಡಂಬಿ ಸೇರಿಸ್ಕೊಳ್ತೀನಿ. ಹಾಗೆ ಮೊದಲೇ ಎತ್ತಿಟ್ಕೊಂಡಂತಹ ಈರುಳ್ಳಿ ಕೂಡ ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು 5 ನಿಮಿಷ ಮುಚ್ಚಿಡಬೇಕಾಗುತ್ತೆ. ವಾವ್, ನೋಡಿ, ರೆಸ್ಟೋರೆಂಟ್ ಶೈಲಿಯ ಬಿರಿಯಾನಿ ರೈಸ್ ಸವಿಯಲು ಸಿದ್ಧವಾಗಿದೆ. ನೀವು ಈಸಿಯಾಗಿ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಮಾಡಿ. ಥ್ಯಾಂಕ್ ಯು.